ನಾವೊಂದು ಸಾರ್ವಜನಿಕವಾಗಿ ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಿತ್ತು. ನೀವ್ ಯಾಕೆ ಮಾಡಿಲ್ಲ? ಅಲ್ಲ, ಈಗ ಲಿಖಿತವಾಗಿ ಕೊಡ್ತೀರಲ್ಲ. ಅಲ್ಲ ಸರ್, ನಾವು ವಿಶ್ವಾಸ ಅಲ್ಲ ಕೊಡ್ತೀವಿ ಬಿಟ್ಟಿದ್ದು ಬೇರೆ ಸರ್. ನಾವು ನಾವು ಹಂಗೆ ಕೊಟ್ಟಿದ್ದೀವಲ್ಲ. ಅಲ್ಲ, ನಾವ್ ಹೇಳಿದೀವಿ ಈ ತರ ಬಂದಿದೆ ಅಂತ ಹೇಳಿ. ಬಟ್ 2 ವಾರ ಆಯ್ತು ಸರ್. ಹೌದು, ಏನ್ ಗೊತ್ತಾ, ನಾವೀಗ ಲಿಖಿತವಾಗಿ ಬಂದಿರ್ಲಿಲ್ಲ, ವಿಡಿಯೋ ಕಳಿಸಿದಾರೆ ಈ ತರ ಬಂದಿದೆ ಅಂತ ಗಲಾಟೆ ಆಗ್ತಿದೆ ಅಂತ ಹೇಳಿದ್ವಿ, ಇವರಿಗೆ ಗಮನಕ್ಕೆ ತಂದಿವಿ. ಈಗ ವಿನಯ್ ಆಯ್ತು, ಈಗ ನೀವೀಗ ಈಗ ಲಿಖಿತವಾಗಿ ಕೊಟ್ಟಿದ್ದೀರಾ, ಅದು ಸರ್. ಈಗ ಯಾವುದು ನಮ್ದು ಕ್ರೈಟೀರಿಯಾ ಇದೆ ಪಂಚಾಯತಿ ವ್ಯಾಪ್ತಿಯಲ್ಲಿ, ಮತ್ತೆ ನಾವು ಈ ಸಂತೆಯಲ್ಲಿ ಯಾರಿಗೆ ನಾವು ಅನುಮತಿ ಕೊಡಬಾರ್ದು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಪಂಚಾಯತಿ ವತಿಯಿಂದ ಅವ್ರೇನು ಲೈಸೆನ್ಸ್ ತಗೊಂಡಿದ್ದಾರೆ ಆ ಹೋಟೆಲ್ ನಡೆಸಕ್ಕೆ ಏನಿದೆ ಅಥವಾ ಅವ್ರ ಸ್ಥಳೀಯರ ಅದೆಲ್ಲ ನೀವು ಒಂಚೂರು ವೆರಿಫೈ ಮಾಡಿ ಸರ್. ನಿಮಗೇನಾದ್ರೂ ಅದು ಕೆಲವೊಂದು ವಿಚಾರಗಳು ತೆರವುಗೊಳಿಸಕ್ಕೆ ಏನಾದ್ರೂ ನಮ್ ಸಹಕಾರ ಬೇಕು ಅಂದ್ರೆ ನಾವು ಸಹಕಾರ ಕೊಡ್ತೀವಿ. ಅದು ಬಿಟ್ರೆ ತೆರವುಗೊಳಿಸೋದಾಗ್ಲಿ ಲೈಸೆನ್ಸ್ ಕೊಡೋದಾಗ್ಲಿ ಇದ್ಯಾವುದೋ ಇದು ಪವರ್ ನಮಗಿಲ್ಲ. ಈಗ ಇವ್ರೇನಾದ್ರೂ ಸಹಕಾರ ಕೋರಿದ್ರೆ ನಮ್ಗೆ ಇಂಥ ಕೆಲಸ ಮಾಡೋಕೆ ನಿಮ್ ಸಹಕಾರ ಬೇಕು ಅಂದ್ರೆ ಖಂಡಿತವಾಗಿ ನಾವು ಸಹಕಾರ. अच्छे से आती है ना, तुम्हें अच्छे से थोड़ा दिमाग ज्यादा है ना, इसलिए तुम्हें अच्छे समझ ಅಣ್ಣ ಪೆಟ್ಟು ಚೆನ್ನಾಗಿ ಕೊಡ್ಬೇಕಣ್ಣ ಅವರಿಗೆ.